ಭಾವಗ್ರಾಹಿತನಾಗ್ತಾನೆ. ಅವನ ಭಾವಕ್ಕೆ ಭಾವವಾಗಿ ನಮ್ಮ ಹೃದಯದಲ್ಲೇ ನೆಲೆಸಿದ್ದು ನೋಡುತ್ತಿರುತ್ತಾನೆ. ಯದ್ಭಾವ ತದ್ಭವತಿ. ಭಾವಕ್ಕೆ ತಕ್ಕ ಫಲವೇ ಆಗುತ್ತದೆ. ಎಚ್ಚರಿಕೆಯಿಂದ ಭಕ್ತಿಭರಿತರಾಗಿ ಸರ್ವ ಸಮರ್ಪಣೆ ಮನೋಭಾವದಿಂದ ಮಾಡುವ ನಮಸ್ಕಾರದಿಂದ ಮೋಕ್ಷವನ್ನೇ ಪಡೆಯುವ ಅವಕಾಶವಿದೆ ಎಂದು ಹೇಳಲಾಗಿದೆ. ಒಂದನೇದಾಗಿ ತ್ಯಾಗೋ ಹಿ ನಮಸೋ ವಾಚ್ಯ. ನಮಃ ಶಬ್ದಕ್ಕೆ ತ್ಯಾಗವೆಂಬ ಒಂದು ಅರ್ಥವೂ ಇದೆ. ಪ್ರಪಂಚವನ್ನು, ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರಗಳನ್ನು ಅನಾದಿಗಳಿಂದ ಬಂದಿರುವಂಥ ನಾನೆಂಬ ಬುದ್ಧಿಯನ್ನು ತ್ಯಜಿಸುತ್ತೇನೆ ಎಂದು ನಮಸ್ಕರಿಸುವುದು. ನಾನು ನನ್ನದು ಎಂಬುದನ್ನು ತ್ಯಜಿಸಿ ನಿನ್ನಂತೆಯೇ ಆಗುತ್ತೇನೆ ಎಂಬುದು ನಮಃ ಶಬ್ದಕ್ಕೆ ಒಂದು ಅರ್ಥ. ಇನ್ನೊಂದು ನಮಸೋ ವಾಚ್ಯ ಪ್ರಣಾಮೋ ದೈನ್ಯ ಲಭ್ಯತೆ. ಪರಮಾತ್ಮನ ಬಳಿಯಲ್ಲಿ ದೈನ್ಯತೆ ಪ್ರಾಪ್ತಿಗಾಗಿ ಮಾಡುವ ಪ್ರಣಾಮವೇ ನಮಸ್ಕಾರ. ದೈನ್ಯತೆ ಭವನ್, ನಾವು ದೈನ್ಯರಾಗಿ ಅದನ್ನು ನಮಸ್ಕರಿಸಬೇಕು. ದೈವಂ ಸೇವಾ ತಥಾ ಜಪ್ತಿ ಸಿದ್ಧಿ ಸರ್ವಸ್ಯ ವತ್ಸನಃ. ದೀನನಾಗುವವನಿಗೆ ಪರಮಾತ್ಮನ ಸೇವೆ ಸರ್ವ ವಸ್ತುನೂ ಸಿದ್ಧಿಯಾಗುತ್ತದೆ, ಪರಮಾತ್ಮನ ಜ್ಞಾನವೂ ಲಭಿಸುತ್ತದೆ ಎಂದು ಹೇಳಲಾಗಿದೆ. ಏಕೋಪಿ ಕೃಷ್ಣಂ ಕೃತಃ ಪ್ರಣಾಮೋ ಅಶ್ವಮೇಧ ಮೃತೇನ ತುಲ್ಯ. ಅಂದರೆ ಕೃಷ್ಣನಿಗೆ ಒಂದು ನಮಸ್ಕಾರವಾದ ಮಾಡಿದರೆ 10 ಅಶ್ವಮೇಧ ಯಾಗಗಳನ್ನು ಮಾಡಿದಂತಹ ಫಲವು ಲಭಿಸುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಹಂ ಶಿವಂ ಶಿವೋಹಂ ಚ ಮನ್ಯೆ ವೇದಾಂತ ನಿಶ್ಚಯ ಎಂಬ ಭಾವವೇ ನಮಃ ಶಬ್ದದ ಸೂಚಿಸಲ್ಪಡುತ್ತದೆ. ಹೀಗೆಂದು ಎಲ್ಲ ವೇದಶಾಸ್ತ್ರಗಳು ಹೇಳುತ್ತಿವೆ. ನಮಃ ಎಂದರೆ ಮಮ ಎಂಬುದು, ನಾನೇನೂ ಅಲ್ಲ, ಮಮ ಒಂದರ್ಥ. ಅಂದರೆ ಪರಮಾತ್ಮ ನನ್ನದು ಎಂಬುದು ಯಾವುದೆಂದೂ ಪರಮಾತ್ಮ ನನ್ನದು ಎಂಬುದು ಯಾವುದೊಂದೂ ಇಲ್ಲ, ಎಲ್ಲವೂ ನಿನ್ನದೇ. ದೇಹ ಇಂದ್ರಿಯಗಳ ಸಮೇತವಾಗಿ ನಾನು ನಿನ್ನವನೇ ಎನ್ನುತ್ತಾ ಅಹಂಕಾರ ಮಮಕಾರ ನಮಸ್ಕಾರ ಮಾಡಿ ಮೋಕ್ಷದಾಯಕವನ್ನು ಪಡೆಯಬಹುದು ಎಂದು ಹೇಳಲಾಗಿದೆ. ಹಿಂದೂ ಸಂಪ್ರದಾಯದಲ್ಲಿ ಕಂಡುಬರುವ ಒಂದು ಶ್ರೇಷ್ಠವಾದ ನಮಸ್ಕಾರವೇ ಸಾಷ್ಟಾಂಗ ನಮಸ್ಕಾರ. ಇದು ಅಷ್ಟ ಅಂಗ, ಅಂದರೆ 8 ಅಂಗಗಳಿಂದ ನಮಸ್ಕಾರ ಮಾಡುವುದು. ಅಂದರೆ 8 ಅಂಗಗಳೊಂದಿಗೆ ನಮಸ್ಕಾರ ಮಾಡುವುದು ಎಂದು ಇದರ ಅರ್ಥ. ಅವುಗಳು ಯಾವುವು ಎಂದರೆ ಶಿರಸ್ಸು, ಎದೆ, ವಾಕು ಅಂದರೆ ಮಾತುಗಳನ್ನು ಹೇಳ್ಕೊಳ್ಳೋದು, ಮನಸ್ಸು, ದೃಷ್ಟಿ, ಪಾದಗಳು, ಕೈಗಳು ಮತ್ತು ಮೊಣಕಾಲು ಎಂಬ 8 ಅಂಗಗಳೊಂದಿಗೆ ನಮಸ್ಕಾರ ಮಾಡುವ ಸಾಷ್ಟಾಂಗ ನಮಸ್ಕಾರವು ಇದು ಗಂಡು ಮಕ್ಕಳಿಗೆ ಮಾತ್ರ ಸಲ್ಲುತ್ತದೆ ಎಂದು ಹೇಳಲಾಗಿದೆ. ಆರಾಧ್ಯ ಮೂರ್ತಿಯ ಮೇಲೆ ದೃಷ್ಟಿಯನ್ನಿಟ್ಟು ವಾಕ್ನಿಂದ ಸ್ತೋತ್ರಗಳನ್ನು ಮಾಡುತ್ತಾ ಮನಸ್ಸಿನಿಂದ ಅವನ ರೂಪವನ್ನು ಅಥವಾ ಅವನ ಮಹಿಮೆಯನ್ನು ಧ್ಯಾನಿಸುತ್ತಾ ಮಾಡುವುದೇ ಸಾಷ್ಟಾಂಗ ನಮಸ್ಕಾರ. ಮಹಾತ್ಮರ ವಚನದ ಪ್ರಕಾರ ಧನಮದ, ವಿದ್ಯಾಮದ, ಕುಲಮದ, ರೂಪಮದ, ಬಲಮದ, ಜನಮದ, ಯೌವನಮದ, ಕೀರ್ತಿಮದ ಎಂಬ 8 ಮದಗಳನ್ನು ತೊಲಗಿ ಅಷ್ಟಾಂಗ ಭಾಷೆಗಳಿಂದ ಮುಕ್ತನಾಗಿ ಎಂದು ಹೇಳಿದಂಥ ಅಷ್ಟಾಂಗ ನಮಸ್ಕಾರ. ಸ್ತ್ರೀಯರು ಸಾಷ್ಟಾಂಗ ನಮಸ್ಕಾರ ಮಾಡಬಾರದೆಂದು ಹೇಳಲಾಗಿದೆ. ಏಕೆಂದರೆ ಅರಿಶಿಣ, ಕುಂಕುಮ, ಬಂಗಾರದ ಆಭರಣಗಳು ಮತ್ತು ಸ್ತ್ರೀಯರ ಸ್ತನಗಳು ಅವುಗಳು ನೆಲಕ್ಕೆ ತಾಗಬಾರದು, ನೇರವಾಗಿ ನೆಲದ ಮೇಲೆ ಇಡಬಾರದೆಂದು ನಾವು ನಮಸ್ಕಾರ ಮಾಡುತ್ತೇವೆ. ಕುಂಕುಮ ಹಚ್ಚಿರುವಂಥ ಅರಿಶಿಣ ಇದು ಮತ್ತು ಬಂಗಾರದ ಆಭರಣಗಳು ಮತ್ತು ಸ್ತ್ರೀಯರ ಸ್ತನಗಳು ಇವುಗಳು ನೆಲಕ್ಕೆ ತಾಗಬಾರದೆಂದು ಒಂದು ನಿಯಮ ಇದೆ, ಬಾರದೆಂದು ಸ್ಮೃತಿಗಳು ಹೇಳುತ್ತವೆ. ಈ ಕಾರಣದಿಂದ ಸ್ತ್ರೀಯರು ಸಾಷ್ಟಾಂಗ ನಮಸ್ಕಾರ ಮಾಡಬಾರದೆಂದು ಹೇಳಲಾಗಿದೆ. ಸ್ತ್ರೀಯರ ಪಂಚಾಂಗ ನಮಸ್ಕಾರಗಳು ಮಾಡುವುದು ರೂಢಿಯಲ್ಲಿ, ಅಂದರೆ 5 ಅಂಗಗಳಿಂದ ಮಾಡುವಂಥ